ವಿಟ್ಲ ಜೆಸಿಐ ಅದರ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ವಿಟ್ಲದ ಸರ್ಕಾರಿ ಶಾಲೆಯಲ್ಲಿ ನಡೆಯಿತು. ಶ್ರೀನಿವಾಸ್ ಡಿ ಹಾಗೂ ವೇಣುಗೋಪಾಲ್ ಅವರನ್ನ ಸನ್ಮಾನಿಸಲಾಯಿತು. ಸಂಸ್ಥೆಗೆ ನೂತನವಾಗಿ 6 ಮಂದಿ ಸದಸ್ಯರನ್ನ ಸೇರ್ಪಡೆಗೊಳಿಸಲಾಯಿತು. ಜೆಸಿಐ ಪೂರ್ವ ವಲಯಾಧ್ಯಕ್ಷ ಕೃಷ್ಣ ಮೋಹನ್ ಮಾತನಾಡಿ, ಜೀವನದಲ್ಲಿ ಸಿಗುವ ಸದಾವಕಾಶಗಳನ್ನು ಸಂದರ್ಭೋಚಿತವಾಗಿ ಸದುಪಯೋಗ ಪಡಿಸಿಕೊಂಡಾಗ ಸಾಧನೆ ಮಾಡಲು ಸಾಧ್ಯ ಎಂದು ಹೇಳಿದರು. ಈ ವರ್ಷ ಅವಕಾಶ ಸಿಕ್ತು ಅಂತ ನಮ್ಮ ಬಾಗಿಲು ಓಪನ್ ಇರ್ತದೆ. ಅವಕಾಶ ಸಿಕ್ಕಿದ್ದನ್ನು ಬಿಡುವುದಿಲ್ಲ. ಬಹಳಷ್ಟು ಅವಕಾಶಗಳು ಈಗಾಗಲೇ 6 ಜನ ಸದಸ್ಯರು ಅಂದರೆ ನೀವು ಈಗಾಗಲೇ ಸೇರಿದ್ದೀರಾ. ನಿಮಗೆ ಇವತ್ತಿನಿಂದಲೇ ಪ್ರಾರಂಭವಾಗ್ತದೆ. ಸುಮ್ಮಗೆ ನಾನು ಹೋಗಿ ತೆಗೆದುಕೊಂಡು ಕೇವಲ ಬೀನನ್ನು ಹಾಕಿ ಗುಲಾಬಿಯನ್ನು ತೆಗೆದುಕೊಂಡ್ರೆ ಸಾಕಾಗುವುದಿಲ್ಲ ಸ್ನೇಹಿತರೆ. ಮತ್ತೆ ಆಗಾಗ ಇಲ್ಲಿ ನಡೆಯುವಂತಹ ಮೀಟಿಂಗ್ಗಳಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿರ್ಬೋದು, ತರಬೇತಿಗಳಿರ್ಬೋದು, ಇದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಆಗ ನಿಮ್ಮ ಅವಕಾಶಗಳು ಸ್ಟಾರ್ಟ್ ಆಗ್ತದೆ. ನಿಧಾನವಾಗಿ ನೀವು ಲಾಂಚ್ ಆಗ್ತೀರಾ, ವಿಟ್ಲದಲ್ಲಿ ಲಾಂಚ್ ಆಗ್ತೀರಾ, ನಮ್ಮ ಜಿಲ್ಲೆಯಲ್ಲಿ ಲಾಂಚ್ ಆಗ್ತೀರಾ, ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಹೆಸರು ಬರಲಿಕ್ಕೆ ಸಾಧ್ಯ. ಸವಣೂರು ಸರ್ಕಾರಿ ಕಾಲೇಜಿನ ಪ್ರಾಂಶುಪಾಲ ಬಿವಿ ಸೂರ್ಯನಾರಾಯಣ್ ಮಾತನಾಡಿ, ಪರಿಹಾರ ಇಲ್ಲದ ಸಮಸ್ಯೆಗಳು ಯಾವುದೂ ಇಲ್ಲ, ತಿಳುವಳಿಕೆ ಇಲ್ಲದೆ ಯಾವ ಉದ್ಧಾರ ಕಾರ್ಯವೂ ನಡೆಯದು ಎಂದು ಹೇಳಿದರು. ನಿಜವಾಗಿ ನಾವು ಯಾವ ಸಮಸ್ಯೆ ಅಂತ ಹೇಳ್ತಾರೋ ಅದೇ ನಿಜವಾದ ಸಮಸ್ಯೆಯೋ ಅಥವಾ ಸಮಸ್ಯೆ ಬೇರೆ ಕಾರಣ ಇದೆ. ಪರಿಸರದ ಬಗ್ಗೆ ಕಾಳಜಿ ಇರುವವರು, ಕುಡಿಯುವ ನೀರಿಗೆ ತ್ಯಾಜ್ಯ ವಸ್ತುಗಳನ್ನು ಎಸೆಯುವ ಸಮಸ್ಯೆ, ಅದೇನು ಪರಿಸರ ಸಮಸ್ಯೆಯೋ ಅಥವಾ ರಕ್ತದಾನ ಮಾಡಲಿಕ್ಕಿಲ್ಲ ಅಂತ ಹೇಳಿ ರಕ್ತದಾನ ಮಾಡಲಿಕ್ಕೆ ಒಬ್ಬ ಅರ್ಹ ಯೋಗ್ಯ ವ್ಯಕ್ತಿ ಕೂಡ ಇರ್ತಾರೆ, ಅದು ಬಿಸ್ನೆಸ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತೇನೆ ಅಂತಾಗ್ಲಿ ಅಥವಾ ಆರ್ಥಿಕ ಸಮಸ್ಯೆಯನ್ನು ಪರಿಹರಿಸ್ತೇನೆ ಅಂತ ಹೇಳಿ ಆಗ್ಲಿ ಎನ್ನುವುದಕ್ಕಾಗಿ ಬದಲಾಗಿ ಇರತಕ್ಕಂತಹ ಸಮಸ್ಯೆಗಳನ್ನ ಪರಿಹರಿಸುವುದು ಹೇಗೆ. ನೂತನ ಅಧ್ಯಕ್ಷ ಸೋಮಶೇಖರ್ ಅವರು ಮಾತನಾಡಿ, ಜೆಸಿಐ ಮೂಲಕ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗುವ ತರಬೇತಿ ನಡೆಸುವ ಉದ್ದೇಶವಿದ್ದು ಯುವಕರನ್ನ ರಚನಾತ್ಮಕವಾಗಿ ಭಾಗವಹಿಸುವಂತೆ ಪ್ರೇರೇಪಿಸುವ ಧ್ಯೇಯವಿದೆ ಎಂದು ಹೇಳಿದರು. ಹಾಗೆ ನನಗೆ ಕೂಡ ಅದು ಖುಷಿ ಇದೆ. ಈ ಒಂದು ಅಧಿಕಾರವನ್ನು ಪಡ್ಕೊಂಡ ನಂತರ ನನಗೆ ಕೂಡ ಆ ಒಂದು ಎತ್ತರಕ್ಕೆ ಬೆಳೆಯುವಂತ ಅವಕಾಶಗಳಿದೆ. ನಾನು ಜೆಸಿಸಿ ಆಗಿ ಬಳ್ಳಾರಿ ಜೆಸಿಸಿ ಅಂಡರಲ್ಲಿ ನಾನು ಸೇರಿದ್ದೇನೆ. ಆವಾಗ ಹುಡುಗಾಟಿಗೆ ಯಾವುದೇ ಕಾರಣ ಕೂಡ ಏನೇ ಕಾರ್ಯಕ್ರಮಗಳು ಆಗ್ತಾ ಇದ್ರು ಕೂಡ ಅಥವಾ ಯಾವುದೇ ರೀತಿಯಾದಂತಹ ತರಬೇತಿಗಳು ಆಗ್ತಾ ಇದ್ರು ಕೂಡ ನಾನು ಅದರಲ್ಲಿ ಭಾಗವಹಿಸ್ತಾ ಇರಲಿಲ್ಲ. ವಲಯ ಉಪಾಧ್ಯಕ್ಷ ಮನಮೋಹನ್ ಬಲ್ಲಡ್ಕ, ನಿರ್ಗಮನಾಧ್ಯಕ್ಷ ರಮೇಶ್ ಬಿಕೆ, ಕಾರ್ಯಕ್ರಮಗಳ ಸಂಯೋಜಕ ಬಾಬು ಕೊಪ್ಪಳ, ನೂತನ ಕಾರ್ಯದರ್ಶಿ ದಿನೇಶ್, ನಿರ್ಗಮನ ಕಾರ್ಯದರ್ಶಿ ರಾಜಶೇಖರ್, ಮನೋಜ್ ಮೊದಲಾದವರು ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, P4 News 24/7 ವಿಟ್ಲ.